ಸಿದ್ದರಾಮಯ್ಯನವರು ಅವರ ಮಾನಸಿಕ ಸ್ಥಿತಿ ಪೂರ್ತಿಯಾಗಿ ಈ ಮುಸ್ಲಿಮರ ವೋಟ್ ಬಗ್ಗೆನೇ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ದುರದೃಷ್ಟಕರ. ಸತ್ತರು ಅಂತ ಹೇಳಿದ್ರೆ ಅವ್ರ ಪ್ರಾಣಕ್ಕೆ ಬೆಲೆನೇ ಇಲ್ಲೇನು. ಎಲ್ಲ ದೇಶಗಳು, ಅಮೇರಿಕಾ ಇರ್ಬೋದು, ಲಂಡನ್ ಇರ್ಬೋದು, ಬೇರೆ ಬೇರೆ ಎಲ್ಲ ದೇಶಗಳು ಕೂಡ, ಇಸ್ರೇಲು, ಎಲ್ಲ ದೇಶನೂ ಈ ಒಂದು ಅಮಾಯಕ ಕೃತ್ಯವನ್ನು ಖಂಡಿಸಿದ್ದಾರೆ. ಇದು ಯಾವ ರೀತಿ ಇಸ್ರೇಲಲ್ಲಿ ಹಮಾಸ್ ಉಗ್ರರು ಅಲ್ಲಿ ಸಂಭ್ರಮ ನಡೀತಾ ಇದ್ದರೆ ಹೋಗಿ ಹತ್ಯಾಕಾಂಡವನ್ನು ಮಾಡಿದ್ರು, ಸೇಮ್ ಟೈಪನ್ನು ಅದೇ ಹಮಾಸ್ ಉಗ್ರರು ಬಂದು ಟ್ರೈನಿಂಗ್ ಕೊಟ್ಟು ಇವರಿಗೆ ಕಳಿಸಿರೋ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಅನ್ನೋದು ಟ್ಯಾಲಿ ಆಗಿದೆ. ಈಗಾಗಲೇ ಮಾಹಿತಿ ಇರೋ ಪ್ರಕಾರ ಇದು ಟ್ಯಾಲಿ ಆಗಿದೆ, ಅಂದರೆ ಪ್ರೀ ಪ್ಲಾನೆಡ್ ಆಗಿದೆ. ಮತ್ತು ಈ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಅವ್ರನ್ನ ಹೊಂದಿರೋ ಅಂಥದ್ದು, ಇದನ್ನು ಯಾರು ಕೂಡ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವ್ರೊಬ್ಬರು ಮಾತ್ರ ಕ್ಷಮಿಸ್ಬೋದು ಅಷ್ಟೇ. ಯಾಕಂದರೆ ಅವ್ರ ಮನಸ್ಥಿತಿ ಬರ್ತಾ ಅವ್ರ ಮನಸ್ಥಿತಿ ಹಿಂಗೆ ಕೆಡ್ತಾ ಇದ್ದಾರೆ, ಪೊಲ್ಯೂಟ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಇಷ್ಟು ಓಟ್ಗೋಸ್ಕರ ದೇಶಕ್ಕೇನಾದರೂ ಆಗಲಿ ಪರವಾಗಿಲ್ಲ, ದೇಶದ ಜನತೆಗೆ ಏನಾದರೂ ಆಗಲಿ ಪರವಾಗಿಲ್ಲ, ಓಟು ನನಗೆ ಬಿದ್ದರೆ ಸಾಕು ಅನ್ನೋ ಮನಸ್ಥಿತಿ ಬಂದಿದೆ ಅಲ್ಲ, ಇದು ನಾಚಿಕೆಗೇಡಿನ ಸಂಗತಿ. ಯಾಕೆಂದರೆ ಸಿದ್ದರಾಮಯ್ಯನವ್ರಿಗೆ ಒಂದು ಸಿದ್ಧಾಂತ ಇಲ್ಲದೆ ಇರೋವಂಥ ವ್ಯಕ್ತಿ ಅವರು. ಇವರವರ ಜೀವನವನ್ನೇ ನೋಡ್ಬಿಡಿ, ಅವ್ರಿಗೆ ಯಾವುದೇ ರೀತಿ ಸಿದ್ಧಾಂತ ಇಲ್ಲ. ಹಿಂದೆ JDS ಅಲ್ಲಿ ನಿಂತಿದ್ರು, ಅದಾದಮೇಲೆ ಅವ್ರದ್ದೇ ಒಂದು ಪಾರ್ಟಿ ಮಾಡಿದ್ರು, ಪ್ರಗತಿಪರ ಪಾರ್ಟಿ ಅಂತ ಮಾಡಿದ್ರು. ಅದಕ್ಕೆ ಮುಂಚೆ ಇಂಡಿಪೆಂಡೆಂಟಾಗಿ ನಿಂತಿದ್ರು, ಅದಕ್ಕೆ ಮುಂಚೆ ಸಂಸ್ಥಾ ಕಾಂಗ್ರೆಸ್ಸಲ್ಲೇನೋ ಇದ್ದರು, ಆಮೇಲೆ ಹೆಗ್ಡೆ ಜೊತೆ ಹೋದರು, ಈಗ ಕಾಂಗ್ರೆಸ್ ಜೊತೆ ಬಂದಿದ್ದಾರೆ. ಅದರಿಂದ ಇವೆಲ್ಲನೂ ಕೂಡ ಒಂದೊಂದು ಪಾರ್ಟಿದು ಒಂದೊಂದು ಸಿದ್ಧಾಂತ ಅಲ್ಲ. ಅವರಿಗೆ ಸಿದ್ಧಾಂತನೇ ಇಲ್ಲದೆ ಇರೋ ಸಿದ್ದರಾಮಯ್ಯ ಇವತ್ತು ನಮ್ಮ ಮುಂದೆ ಇರೋದು. ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಅಧಿಕಾರ ಕೊನೆಯವರೆಗೂ ಕೂಡ, ಸಾಯೋವರೆಗೂ ಕೂಡ ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದು ಮಹತ್ಕಾಂಕ್ಷೆ ಇರುವಂಥ ವ್ಯಕ್ತಿ ಅವರು. ಆದ್ದರಿಂದ ಅವರು ಈ ದೇಶಕ್ಕೆ ಇಂಥ ಆಘಾತ ಆಗಿ ಇಡೀ ದೇಶನೇ ತಲ್ಲಣ ಮಾಡಿದೆ. ಇಡೀ ದೇಶದ ಜನ ಬೀದಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನು ಸತ್ತವ್ರನ್ನ ವಾಪಸ್ ತರೋಕ್ಕಾಗಲ್ಲ ಅಂದರೆ ಅಕಸ್ಮಾತ್ ನಾನು ಹೇಳೋವಂಥದ್ದು ಆಗೋದು ಬೇಡ. ಈ ಥರ ನಿಮ್ಮ ಮನೇಲಿ ಈ ಥರ ಯಾರಾದರೂ ಬಂದು ಟೆರರಿಸ್ಟ್ಗಳು ಬಂದು ಹೊಡೆದಾಕಿದ್ರೆ ನೀವು ಬಿಡ್ತಾ ಇದ್ದೀರಾ? ಏನೇನು ಮಾತು ಹೇಳ್ತಾ ಇದ್ದೀರಿ? ಆಯಿತು ಅವ್ರಿಗೆ ಅಂತೀರ. ಏನೇನು ಮಾತುಗಳು ಎಷ್ಟೆಷ್ಟು ಹೇಳ್ಬೋದು ಅಷ್ಟು ಹೇಳ್ತಾ ಇದ್ದೀರಿ. ಅಂದರೆ ಆ ಸಾವಿಗೆ ಬೆಲೆ ಇಲ್ವಾ? ಆ ಕುಟುಂಬದವರು, ಅವ್ರ ಕುಟುಂಬ, ಅವ್ರ ಬಂಧುಗಳು ಇನ್ನೂ ಕಣ್ಣೀರು ಸುರಿಸ್ತಾ ಇದ್ದಾರೆ. ಅವ್ರ ಕಣ್ಣೀರಿಗೆ ಬೆಲೆ ಇಲ್ಲ. ನೀವು ಒಂದು ಮಾತಲ್ಲಿ ಎಲ್ಲರನ್ನೂ ಸತ್ತವ್ರು ಸಾಯ್ಲಿ ಅಂದ್ಬಿಟ್ರಲ್ಲ. ಹೋಗಿದ್ರಲ್ಲ, ಏಕೆ ಹೋಗಿದ್ರಿ ನೀವು? ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೋಗ್ಬಾರ್ದಾಗಿತ್ತು, ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಹೋಗೋದು, ಹಾರಾಕೋದು, ಇಲ್ಲಿ ಬಂದು ಅದರ ವಿರುದ್ಧ ಅವರಿಗೆ ಸತ್ತರು ಅಂತ ಅನ್ನೋದಾದರೆ ಏನು ನಾಚಿಕೆಗೇಡಿನ ಸಂಗತಿ.